ರಾಜು ರಾಜು ಓ ಬಣ್ಣ ಬಾ ಕುತ್ಕೋ. ನಿನ್ನ ಮನೇಲಿ ನಂಟು ಸ್ನಾನ ಮಾಡಕ್ಕೆ ಬಂದಿಲ್ಲ ನಾನು, ಕುತ್ಕೊಂಡು ಉಣ್ಬಿಟ್ಟು ಹೋಗೋಕ್ಕೆ. ಅಲ್ಲ ಕಣೋ ಮರೆಯ, ಏನೋ ಮರೆಯ, ನೀಯತ್ ಬೇಡವೇನೋ ಮರೆಯ ನಿನಗೆ. ನೀಯತ್ ಬೇಡ ಮನ್ಸೂನ್ ಗೊಸಿನರಿಯ, ಬುದ್ಧಿ ಇರೋ ನಿನಗೆ. ಹಾಂ, ತಂದಾಕ್ಬಿಟ್ಟು ತಮಾಷೆ ನೋಡೋ ಬುದ್ಧಿ ಯಾವಸಿ ಕಮ್ಮಿ ಮಾಡು ಅಣ್ಣ. ಯಾರಿಗೆ ಹೇಳ್ತಾ ಇದ್ದೀನಿ ನೀನು? ತಂದಾಕ್ಬಿಟ್ಟು ತಮಾಷೆ ನೋಡೋ ಬುದ್ಧಿ ನಿನ್ನ ಕಲ್ತಿರೋ. ನಾನು ಯಾರು ತಂದಾಕಕ್ಕೆ ಹೋಗಿದ್ದೆ? ಏನು ಹೇಳಿದ್ದೆ ನಾನು? ಏನು ಹೇಳಿಲ್ಲ ನೀನು. ಏನು ಹೇಳಿಲ್ಲ ಕಣಪ್ಪ. ನನ್ನ ತಾವು ದುಡ್ಡು ಇಸ್ಕೊಬಿಟ್ಟು ಅವರು ಬೋರ್ ಕೊರ್ದು ನೀರು ಬರ್ದಂಗೆ ಮಾಡ್ತೀನಿ ಅಂದ್ಬಿಟ್ಟು ಈಗ ನೀರು ಹೆಂಗೆ ಗೊತ್ತು? ಇಡೀ ನಮ್ಮ ಊರಲ್ಲಿ ಯಾರ ಮನೇಲೂ ಯಾರು ಹೊಲ್ದಲ್ಲೂ ಆ ಥರ ನೀರು ಬಂದಿಲ್ವಲ್ಲ. ಅದು ಹೆಂಗೆ ಅವ್ರ ಮನೆಗೆ ಮಾತ್ರ ಅಷ್ಟೊಂದು ಜೋರ ನೀರು ಬತ್ತು? ನನ್ನ ತಾವ್ಯಾಕೆ ದುಡ್ಡು ಇಸ್ಕೋಬೇಕಾಗಿತ್ತು ಅಣ್ಣ? ನ್ಯಾಯವಾಗಿ ಮಾತಾಡು ನೀನು. ನಾನೇನು ನಿನ್ನ ದುಡ್ಡಾಗಿ ಕೇಳಕ್ಕೆ ಬಂದಿತ್ತಿಲ್ಲ. ನಿಂತಿದ್ದನ್ಗೊಂದು ಕೈಗೆ ದುಡ್ಡು ತುರ್ಕ್ಬಿಟ್ಟು ನೀನು ತಾನೇ ಚೆಂದಾಗಿ ಮಾತಾಡ್ತೀಯ ಕಣ. ನೀನು ತಂದೆ ಕೈಗೆ ದುಡ್ಡು ತುರ್ಕ್ಬಿಟ್ಟು ಇದೇನಣ್ಣ ಹಿಂಗಂದರು? ನನಗೆ ಕೇಳಕ್ಕೆ ಬಂದಿದ್ದ ತಂದು ತುರುಕ್ತೆ. ನಾನು ಅದು ಜಾಗ ಬಿಟ್ಟೆ ನಾನು ತೆಗೆದಿದ್ದು. ಅವ್ರ ಅದೃಷ್ಟ ಚೆನ್ನಾಗಿತ್ತು ಗೊತ್ತು, ನೀರು ಅದು ನಾನೇ ಮಾಡನೆ. ಹಲೋ, ನೀನು ಎಂಥವ್ರು ಅಂತ ನಂಗೆ ಚೆಂದ ಗೊತ್ತು ಕರ. ನಂಗೆ ಚೆಂದ ಗೊತ್ತು ನೀನು ಎಂಥ ಕಿಲಾಡಿ ಅನ್ನೋದು ನನಗೆ ಗೊತ್ತು. ನಾನು ದಡ್ಡನ ನನಗೇನು ಗೊತ್ತಾಗಿಲ್ಲ ಅನ್ಕೊಬಿಟ್ಟಿದ್ಯಾ? ಗೊತ್ತಾಗಿಲ್ಲ ಅನ್ಕೊಬಿಟ್ಟಿದ್ಯಾ ಹೇಳು? ನೀನು ಆಟ ಎಲ್ಲ ನಂಗೆ ಚೆಂದ ಗೊತ್ತು. ಜಾಸ್ತಿ ಓರಾಗಿ ಆಡಕ್ಕೆ ಬರಬೇಡ ನೀನು, ಆಯಿತಾ? ಜಾಸ್ತಿ ಓರಾಗಿ ಆಡಕ್ಕೆ ಬರಬೇಡ. ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರೋದು ಕಲಿ. ಏನೋ ಮರೆಯ, ನಾನೇನು ಜಾಸ್ತಿ ಆಡಕ್ಕೆ ಬಂದಿದ್ದಾನು? ಏನೋ ನಮ್ಮ ಅಣ್ಣಗಿದೆಯಾ ಅಂದ್ಬಿಟ್ಟು ಇಲ್ಲಿ ಗಂಟೆ ಗೌರವ ಕೊಟ್ಟಿನಿ. ಅದನ್ನ ಉಳಿಸ್ಕೊಳ್ಳೋದು ನಿನ್ನಲ್ಲದೆ, ಆಯಿತಾ? ಸುಮ್ಮನೆ ಮಾತಾಡಬೇಡ ನೀನು. ಮಾತಾಡ್ತೀನಿ, ನಾನು ಮೋಸ ಮಾಡಿದ್ದು ದುಡ್ಡು ಇಸ್ಕೊಂಡು. ನಿನ್ನ ದುಡ್ಡು ಯಾವನ್ನ ಆಗಬೇಕು? ನನಗೆ ಖರ್ಚು ಮಾಡಿ ಅನ್ಕೊಬಿಟ್ಟಿದ್ಯಾ? ನೀನು ಕೊಟ್ಟಿದ್ದು ದುಡ್ಡು ಹಂಗೆ ಮಾಡ್ತೀನಿ, ಕೊಟ್ಬಿಟ್ಟು ಕೈ ತುರ್ಬಿಟ್ಟು ಬರ ಬಂದು ಕಡ್ದೋಗ್ಬಿಟ್ಟು ಈಗ ಹಿಂಗೆ ಮಾತಾಡ್ತೀಯಲ್ಲ ನೀನು. ಸರಿಯಣ್ಣ ನೀನು ಮಾತಾಡೋದು? ನಾನು ದುಡ್ಡು ಬೇಕು ಅಂತ ಕೇಳಿದ್ನಾ? ನೋಡೋಣ, ನಾವು ಬೇಕು ಅಂತಲೇ ನಾನು ಮಾಡಿದ್ದು. ನೀನು ಹೇಳ್ತಾರೆ ನಿಜ. ನಾನು ಹಂಗೆಲ್ಲವ ಅನ್ಯಾಯವಾಗಿಲ್ಲ ನಾನು, ಸರಿಯಣ್ಣ? ಅನ್ಯಾಯವಾಗಿ ಇನ್ನೊಬ್ರು ದುಡ್ಡು ಕೊಳ್ಳೆ ಹೊಡೆ ಅಂತವನ್ನಲ್ಲ ನಾನು. ಮೋಸದಲ್ಲಿ ಬದುಕಿಲ್ಲ ಕನ್ನಡ. ಇಲ್ಲಿ ಗಂಟ್ಲು ನಾವು ಹೊತ್ತೇ ಆಗಲಿ 5 ಆಗಲಿ ನೀಯತ್ತಾಗಿವಿ ಹೊರತು ಇನ್ನೊಬ್ರು ದುಡ್ಡುಗೋಸ್ಕರ ಬಾಯ್ಬಿಟ್ಕೊಂಡು ಕೂತಿಲ್ಲ. ಸುಮ್ಮನೆ ಜಾಸ್ತಿ ಮಾತಾಡಬೇಡ ನೀನು. ಅತಿಯಾಗಿ ಮಾತಾಡಕ್ಕೆ ಹೋಗ್ಬೇಡ ಕಣ ನೀನು. ನಿಂದು ಎಷ್ಟಣ ದುಡ್ತಾನೆ ತಂದು ಕೊಟ್ಟ ನೀರಣ್ಣ. ತೊರಗಮರೆಯ ಏನು ಧರ್ಮಕ್ಕೆ ಬದಿ ಕಳಕ್ಕೆ ಕೊಡೋಕಿಲ್ಲ ನೀನು. ಏನು ಧರ್ಮಕ್ಕೆ ಬದಿ ಕಳಕ್ಕೆ ಕೊಡೋಣ ಆಡ್ತಿದ್ಯಲ್ಲ? ಅಣ್ಣ ಇರೋ, ನಿನ್ನ ದುಡ್ಡು ಯಾವನ್ನ ಆಗಬೇಕು ಕೊಟ್ಟನು ತಗೋಣ. ತಗಡ ನಿನ್ನ ದುಡ್ಡು ಯಾರಿಗೆ ಬೇಕಣ? ನಾನೇನು ಬಿಚ್ಚಿದನ ನೋಡು, ತಗೋ ನೀನು. ಏನ್ಕೆ ಮಾಡ್ಕೊ. ನಮಗೆ ಇನ್ನೊಬ್ರು ಋಣ ಬೇಕಾಗಿಲ್ಲ ಕಣ. ನಾವು ನ್ಯಾಯವಾಗಿ ಮಾತಾಡೋಣ. ನೀನು ನಾ ತಿನ್ಕೊಳಕ್ಕೆ ಕಿತ್ಕೊಳಕ್ಕೆ ನಾನು ಬಂದಿತ್ತಿಲ್ಲ ನಿಂತವು. ಸುಮ್ಮನೆ ಆಡ್ಬೇಡ ನೀನು. ಸರಿ ಆಯಿತು. ಅಲ್ಲ ಇವ್ನು ಹೇಳ್ಬಿಟ್ಟು ಅಂದ್ಬಿಟ್ಟು ಅನ್ಯಾಯ ಮಾಡ್ಬಿಡ್ಬೇಕಾಗಿತ್ತು ಅಣ್ಣವ್ರಿಗೆ. ಆಕೆ ಸರಿಯಾಗಿರೋದು ಎಂಥ ಬಡ್ಡಿ ಅನ್ನೋ ಕಣೆ. ಅಲ್ಲ ನಾನು ಕೂಟೆ ಬಂದಾನೆ ಆ ಜಾಗಕ್ಕೆ. ಮಾನ ಮರುವುದಿಲ್ಲದ ನನಗೆ ನಾಚಿಕೆ ಮಾನ ಮರುವುದಿ ಏನಾರು ಇದ್ದಿದ್ರೆ ಇಲ್ಲಿ ಗಂಟು ಬತ್ತಿದ್ನ ಇವನು. ಇಲ್ದವತ್ತಿಗೆ ಬಂದಿರೋದು ದರ್ದ್ರ ಬಡ್ಡಿ ಅದನ್ನೇನ. ಓ ರಾಜು, ಓ ಅಣ್ಣ ಬಣ್ಣ ಕೂತ್ಕೊಳ್ಳಿ. ಏನಪ್ಪ ಏನು ಬಂದಿದ್ನಲ್ಲ ನಮ್ಮ ಅಣ್ಣನ ಮಗ, ಏನಂತೆ? ಓ ಅವನದೊಂದು ಆಗ್ಲೇ ಬಿಡೋಣದು. ಯಾಕೆ ಏನು ದುಡ್ಡು ಗಿಟ್ಟು ಕೊಡ್ತಿದ್ದಲ್ಲ, ಏನು ಸಮಾಚಾರ? ಅಯ್ಯೋ ಏನಿಲ್ಲ ಬಿಡೋಣ. ಏನೋ ನಾವು ಯಾವುದೋ ಒಂದು ವ್ಯವಹಾರ ಇತ್ತು, ಅದು ಕತೆ ಅವ್ನು ದುಡ್ಡು ಕೊಡ್ಬೇಕಾಗಿತ್ತು, ಅದನ್ನ ಕೊಡ್ತಿದ್ದಕ್ಕಂತೆ. ಏನಣ್ಣ ಏನು ಸಮಾಚಾರ? ಏನಿಲ್ಲ ಕಣಪ್ಪ, ನಮ್ಮ ಮನೇಲಿ ಊಟಕ್ಕೆ ನಿನಗೆ ವ್ಯವಸ್ಥೆ ಮಾಡ್ಕೊಂಡವ್ರೆ. ಅದಕ್ಕೆ ಹೋಗಿ ಕರ್ಕೊಬರಗೆ ಅಂದ್ಬಿಟ್ಟು ಕಳಿಸಿದ್ರು. ಅದಕ್ಕೆ ಬಂದೆ ಕಣಪ್ಪ. ಅಣ್ಣ ಹೋಗೋಣಪ್ಪ. ನನಗೆ ಅವತ್ತು ಒಯ್ದಪ್ಪ ನಿಮ್ಮ ಅರುಣ ಬೋರ್ ನೀರು ಬಂದ ತಕ್ಷಣ 10,000 ರೂಪಾಯಿ ದುಡ್ಡು ಕೊಡ್ತು. ಯಾರಲ್ಲತ್ತ ನಾನು ಅಣ್ಣ 500,000 ಇಸ್ಕೊತೀನಿ ಅಷ್ಟೇ ಅಣ್ಣ. ಏನೋ ಪ್ರೀತಿಯಿಂದ ಕೊಡ್ತಾಳೆ ಅಂದ್ಬಿಟ್ಟು ಇಸ್ಕೊಂಡೆ. ಅಷ್ಟೆಲ್ಲ ಮಾಡಿದಿರಿ ತಿರ್ಗಾ ಯಾಕಣ್ಣ ಊಟಕ್ಕೆ ಹೋಗಿ ಬೇಡಕತ್ತೆ? ಬಾರೋ ಮರೆಯ, ನೀನೇನು ಬೇರೆನಾ? ನಮ್ಮ ಮನೆ ಜನ ಅದರಲ್ಲಿ ಏನು ಯಾಕೆ ನನಗೆ ಸಂಕೋಚ ಪಟ್ಕೊಂಡಿಯ ನೀನು? ಸರಿ ಬಿಡಪ್ಪ, ನೀನು ಚೆನ್ನಾಗಿದ್ದು ಮಾಡ್ತೀಯ. ಹಂಗಲ್ಲ ಕಣ ಪಾಪ, ಅಷ್ಟೆಲ್ಲ ಮಾಡಿದ್ರೆ ತಿರ್ಗಾ ಊಟಕ್ಕೆ ಬೇರೆ ಯಾಕಣ? ಅದು ನಮ್ಮ ಖುಷಿಗೆ ಕಣೋ. ನಿಮ್ಮ ಅಕ್ಕ ಬರೋ ಕೇಳೋದಕ್ಕಂದು ಬಾ ಕರ್ಕೊಬನ್ನಿ ಅಂದ್ಬಿಟ್ಟು ಏನು ಮಾತಾಡ್ತಿದ್ದವನು? ಅಯ್ಯೋ ಏನಿಲ್ಲ ಬಿಡೋಣ. ಏನು ಹೇಳೋ ಮರೆಯ, ಅವನು ನೀನು ಅವನು ತವಾಗ ದುಡಿಸ್ಕೊಳ್ಬೇಕು ಓದಿಯೇ. ಏನೋ ನಮ್ಮನೆ ಸುದ್ದಿನೇ ಮಾತಾಡ್ತಿರಲ್ಲ. ಅಯ್ಯೋ ಅಣ್ಣ ಕೇಳಕ್ಕಿಲ್ಲ, ಜಗಳ ಡ್ಯೂಟಿ ಆಡೋಕ್ಕಿಲ್ಲ ಅಂದ್ರೆ ಮಾತ್ರ ನಾನು ಹೇಳ್ತೀನಿ ಕಣ. ಇಲ್ದ ಹೋದ್ರೆ ನಾನು ಹೇಳಕ್ಕಿಲ್ಲ. ಏನು ಹೇಳಪ್ಪ ಆಯಿತು. ಅದೇ ಕಣ, ಏನೂ ಇಲ್ಲ. ಅದೇ ನಿಮ್ಮನೆ ಅವತ್ತು ನಾನು ಪಾಯಿಂಟ್ ಹುಡ್ಕಕ್ಕೆ ಬಂದಿದ್ದಲ್ಲ ನೀರಿಂದ ಎಲ್ಲದೇ ಅಥವಾ ಅದು ಯಾರು ಹೇಳಿದ್ರು ಗೊತ್ತಿಲ್ಲ. ಅವತ್ತು ಸಂಜೆ ಹೊತ್ತಿಗೆ ಬಂದಾನ ಮನೆ ತಕ್ಕೆ. ಏನು ನಮ್ಮ ಚಿಕ್ಕಪ್ಪನ ಹೊಲ್ತಕ್ಕೆ ಬಂದಿದ್ದಲ್ಲ, ಏನು ಸಮಾಚಾರ ಏನಪ್ಪ ಹಂಗೆ ಹಿಂಗೆ ಅಂದ್ಕೊಂಡು ಹಂಗೆ ಬಂದಾಗ ಏನಾಯಿತು, ನಾನು ಏನು ಯಾಕೆ ಅಂದ್ಕೊಂಡು ಕೇಳಿದೆ. ಕರ್ಣ ಅದೇನೋ ಬೋರ್ ಕೊರ್ಸಾರಂತೆ, ಅದೇನೋ ಶುಂಠಿ ಗಿಂಟಿ ಹಾಕೊಂಡಾರಂತೆ. ನನಗೆ ಹೇಳಿದ್ರು ಅದಕ್ಕೆ ಪಾಯಿಂಟ್ ಹುಡ್ಕಕ್ಕೆ ಹೋಗಿದೆ ಅಂತ ಅಂದೆ ಕರ್ಣ. ಬಡಿಯದ ಏತುಮು ಜೋಬಿಂದ 5,000 ರೂಪಾಯಿ ಎತ್ತಿ ಕೈಗೆ ತುರುಕ್ಬಿಟ್ಟ. ನಾನು ಯಾಕಣ ಅಂತೇವನಿ ಹೇಳ್ನೇ ಒಲ್ಲ. ಮಡಿಕೊ ಅಂತ ಹೇಳ್ದೆ. ಏನು ಹೇಳು ವಿಷಯವ, ಯಾಕೆ ನಂಗೆ ದುಡ್ಡು ಕೊಡ್ತಾಯಿದ್ದೀಯ ಅಂತ ಅಂದಣ. ನಾನು ಕೈಗೆ ತಗೊಳ್ಳಿಲ್ಲ, ಕೊಟ್ಬಿಟ್ಟೆ ವಾಪಸ್ಸು. ಇಟ್ಕೊಂಡು ನೀನೇ ಅದೇನು ವಿಷಯ ಹೇಳೋಣ ಅಂತ ಯಾವಾಗ ಅಂದೆ. ಮತ್ತೆ ಏನಾರು ಮಾಡೋ ನೀನು, ಅವರು ಅಲ್ಲಲ್ಲಿ ಮಾತ್ರ ನೀರು ಬರಬಾರ್ದು. ಏನು ಮಾಡ್ತೀವಿ ಏನು ಅಂತ ಗೊತ್ತಿಲ್ಲ. ನೀನು ಪಾಯಿಂಟ್ ಚೇಂಜ್ ಮಾಡಿಬಿಟ್ಟು ನೀರು ಬರ್ದಂಗೆ ಮಾಡಬೇಕು. ಬಂದರೆ ನಿನಗೆ 10,000 ರೂಪಾಯಿ ದುಡ್ಡು ಕೊಡ್ತೀನಿ, ನೀರು ಬರ್ನಿಲ್ಲ ಅಂದ್ರೆ 10,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಅಂದ ಕಣ. ಎಲ್ಲ ಬಡ್ಡಿ ಇದನ್ನೇ ಅಲ್ಲ. ಸರಿ ಚಿಕ್ಕಪ್ಪನ ಮಕ್ಕಳು ಎಲ್ಲಾರೇ ನಮ್ಮ ಚಿಕ್ಕಪ್ಪನ ಮಕ್ಕಳು ನಮ್ಮ ಅಣ್ಣ ತಮ್ಮದಿರು ಬದುಕಲಿ ಅನ್ಬೇಕು. ಬಡ್ಡಿ ಇದನ್ನ ಹಿಂಗೆ ಮಾಡ್ತಿದ್ದೀರ ನೀನು ಅಂದ್ಕೊಂಡು ನೀನು ಏನಲ್ಲ ಭಾಳ ಕೋಪತ್ ಬಿಡ್ತು ಕನ್ನಡ. ಯಾಕೆ ಸುಮ್ಮನೆ ಯಾಕೆ ಮಾತಾಡಬೇಕು? ಮಾತಾಡಿ ಏನು ಪ್ರಯತ್ನ ಅಂದ್ಕೊಂಡು ನಾನು ಆಯಿತು ಮಾತಾಡೋದೇ ಬೇಡ, ಸುಮ್ಮನಿದ್ದು ಬಿಡೋದ ಅಂದ್ಕೊಂಡು ನಾನು ಸುಮ್ಮನೆ ಆದೆ ಕಾರಣ ಏನು ಮಾತಾಡೋಕೆ ಹೋಗಲಿಲ್ಲ. ಸುಮ್ಮನೆ ಹಣವಂಗೆಲ್ಲ ಅಲ್ಲ. ನಾನು ಆಗ್ಲಿಂದನೂ ನಿನಗೆ ಗೊತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿ ಅಷ್ಟು ಅಂತ ನಾನು ಬೋರನ್ ಪಾಯಿಂಟ ಪತ್ತೆ ಮಾಡೀನಿ. ಅಷ್ಟು ಎಲ್ಲೂ ಒಂದು ಫೇಲ್ ಆಗಿಲ್ಲ ಇಲ್ಲಿ ಗಂಟ.
ಈಗ ಗೊತ್ತಿರೋ ಜನ ಒಳ್ಳೆ ಜನ ಅಂಥವ್ರು ಮನೇಲಿ ನನಗೆ ಮಾಡಿದ್ರೆ ಸರಿಯಾದದನ ನಾನು ಮಾಡೋ ಕೆಲಸಕ್ಕೆ ನಾನು ಗೌರವ ಕೊಟ್ಟಂಗೆ ಆದದ. ನನ್ನ ಕೆಲಸವನ್ನು ನಾನು ದೇವ್ರ ಕೆಲಸ ಅಂತ ಅನ್ಕೊಂಡಿವ್ನಿ ನಾನು. ಅದನ್ನು ಬಿಟ್ಬಿಟ್ಟು ನಾನು ಹಿಂಗೆಲ್ಲ ಇದು ಮಾಡೋಕ್ಕಾಗದ ಹೇಳೋಣ ನೀನು ಅಂದ್ಬಿಟ್ಟು ಹಂಗಂದೆ. ಎಷ್ಟು ಹೇಳಿದ್ರು ಕೇಳಿಲ್ಲ. ನೀನು ಏನಾದ್ರು ಮಾಡು, ನನಗೆ ಅದೊಂದು ಮಾಡಿಕೊಡು. 10,000 ಅಲ್ದ ಬೇಕಾದ್ರೆ 15,000ನೇ ಕೊಡ್ತೀನಿ ಅನ್ಕೊಂಡ ಕನ್ನಡ. ನಾನು ಹಂಗೂ ಆಯಿತು, ಇನ್ನು ಬೇಡ ಗಿಡ ಅಂದ್ರೆ ಬೇರೆ ಥರದ ಇದು ಮಾಡ್ಬಿಡ್ತಾನೆ ಅಂದ್ಬಿಟ್ಟು ಬೇಡ ಅಂತ ಅಣ್ಣ ಹಂಗೆ ಹಿಂಗೆ ಅಂತಿದ್ದೆ. ಕೈ ತುರ್ಬಿಟ್ಟ. ಇರಲಿ ಮಗನೇ ಹೋಗು ಅಂದ್ಬಿಟ್ಟು ನಾನು ಆ ದುಡ್ಡ ಮುರಿಸ್ನಿಲ್ಲ. ನಮ್ಮ ಹುಡುಗಿದೆ ಬಂದೇ ಬರ್ತಾನೆ. ನೀರು ಬಂದಮೇಲೆ ಗೊತ್ತಾಯ್ತದಲ್ಲ ನೀರು ಬರ್ನಿಲ್ಲ ಅಂದ್ಬಿಟ್ಟು ಆಗ ಬರ್ದಾನೆ ಇದ್ದಾನೆ. ಬರಲಿ ಅಂದ್ಬಿಟ್ಟು ಸುಮ್ಮನಿದ್ದೆ. ಈಗ ಬಂದವನೇ ಹಿಂಗೆ ನೀರು ನಾನು ಹೇಳಿದ್ರು ಹಿಂಗೆ ಮಾಡ್ಬಿಟ್ಟಲ್ಲ ಹಂಗೆ ಮಾಡ್ಬಿಟ್ಟಲ್ಲ ದುಡ್ಡಿಸ್ಕೊಂಡು ಅಂತ. ಅದಕ್ಕೆ ನಿನ್ನ ದುಡ್ಡದ ನಾನು ತಿನ್ಕೊಂಡಿಲ್ಲ. ಇಲ್ಲೇ ತಕಪ್ಪ ನಿನ್ನ ದುಡ್ಡು ಯಾವನ ಆಗಬೇಕು. ನಾನು ಇನ್ನೊಬ್ರು ದುಡ್ಡಿಗೆ ಆಸೆ ಮಾಡ್ಕೊಂಡು ಕೂತಿರೋ ಮಗ ಅಲಕತ್ತೆ ತಗೊಂಡ್ಬಿಟ್ಟು ಹಂಗೆ ಕೊಟ್ಟು ಕಳಿಸ್ತೆ ಕಣ. ಅಲ್ಲ ಕಣ, ಅಣ್ಣ ತಮ್ಮದಿರಾಗಿ ಬಡಿಯೋಕ್ಳು ಇವರೇ ಸಹಿಸೋದ್ಮೇಲೆ ಬೇರೆ ಹೆಂಗಡೆ ಹೇಳ್ಬೇಕು, ಬೇರೆ ಹೆಂಗೆ ಆಡಬೇಕು. ನೀಯತ್ತಿದ್ದು ಬಡಿಯೋದ ಕಣ. ಅಪ್ಪ ನೋಡಿದ್ರೆ ನಿಮ್ಮ ಅಣ್ಣ ತಪ್ಪು ತಿಳ್ಕೊಬೇಡ ನೀನು. ಬಡಬ್ರು ಬಗ್ರದ ಆಸ್ತಿ ಪಾಸ್ತಿ ಎಲ್ಲನೂ ಹೊಡ್ಕೊಂಡು ಅದೆಷ್ಟು ಮನೆಗಳು ಹಾಳು ಮಾಡೋದು ಎಲ್ಲನೂ ಹಾಳು ಮಾಡಿ ಬಡವ್ರು ಬಗ್ರತಾವು ಅಷ್ಟೋ ಇಷ್ಟೋ 50 ಕೊಟ್ಬಿಟ್ಟು ಆಸ್ತಿ ಬರ್ಸ್ಕೊಂಡು ಕೋಟೆಗಟ್ಟಲೆ ಆಸ್ತಿ ಮಾಡ್ಕೊಂಡ. ಮಗನೂ ಅದೇ ದಾರಿ ಹಿಡಿತಾನಲ್ಲ. ಒಳ್ಳೇದದಣ, ಒಳ್ಳೇದದ ಹೇಳು. ಏನು ಒಳ್ಳೇದದ ಮಗ? ಕಲಿಬಾರ್ದು ಕಲ್ತ್ರೆ ಒಳ್ಳೇದದ ಹೇಳು ನೀನೇ. ಬುಡಪ್ಪ ಸದ್ಯಕ್ಕೆ ಅವ್ನ ಮಾತು ಕಟ್ಕೊಂಡು ನೀನು ಏನು ಎಡವಟ್ಟು ಮಾಡಿವಲ್ಲ ಅದೇನೋ ಮೊದಲು ಮಗ. ಏನಾದ್ರು ಅವ್ನ ಮಾತಿಗೆ ದುಡ್ಡು ಕೊಡ್ತಾನೆ ಅಂತ ಆಸೆ ಬಿದ್ದುಬಿಟ್ಟಿದ್ರೆ ನಿಜಕ್ಕೂ ನಮ್ಮ ಆಸೆ ನಿರಾಸೆ ಆಗೋದು. ನಮ್ಮ ಮಕ್ಕಳು ಇಬ್ಬರು ವ್ಯವಸಾಯನ ಚೆನ್ನಾಗಿ ಮಾಡಬೇಕು, ಬದುಕಬೇಕು, ಬಾಳಬೇಕು ಅಂತ ಭಾಳ ಆಸೆ ಆಗವ್ರೆ. ಎಲ್ಲಿ ನಿರಾಸೆ ಆಗೋದಪ್ಪ ಅದು ಎದುರ್ಕಾಯ್ತದೆ ನೆನ್ಸ್ಕೊಂಡ್ರೆ. ನಾವು ನಮ್ದವ್ರಿಗೆ ಮೋಸ ಮಾಡಿದ್ರೆ ಭಗವಂತ ಒಳ್ಳೇದು ಮಾಡೋಣ. ನನ್ನ ತಕ್ಕೆ ಯಾಕಣ್ಣ ಹುಡುಕ ಬಂದೆ ನೀನು? ಯಾಕೆ ಹುಡುಕ ಬಂದೆ? ಏನೋ ನಂಬ್ಕಸ್ತ ಒಳ್ಳೆಯವನು ಅಂತ ನೀನು ಬಂದಿದ್ದು ನಂಬ್ಕಸ್ತ ಅಂತಲ್ವಣ? ಇಲ್ಲಾಂದ್ರೆ ಬೇರೆ ತಕ್ಕ ಹೋಗ್ಬೇಕಣ್ಣ, ಬೇರೆ ಮನೆಗೆ ಹೋಗ್ಬೇಕಣ್ಣ. ಬೇರೆ ನಮ್ಮೂರಲ್ಲೇ 3-4 ಜನ ನೀರಿನ ಪೈಟ್ ಕಂಡಿರೋರು ಅವರೆಲ್ಲರೂ ಬಿಟ್ಬಿಟ್ಟು ನನ್ನ ತಕ್ಕೆ ಬಂದೆ. ಏನೋ ಒಳ್ಳೆ ಹುಡುಗ ಮಾಡ್ತಾನೆ, ಪತ್ತೆ ಹತ್ತಾನೆ, ಕೆಲಸಕಾರ ಅಂತ ಬಂದೆ ನೀನು. ಅದನ್ನ ನಾನು ಉಳಿಸ್ಕೋಬೇಕು. ಹಾಳು ಮಾಡಿಬಿಟ್ರೆ ನನಗೆ ಒಳ್ಳೇದಾಗ್ಬಿಟ್ಟದಣ್ಣ. ನಾನು ಕಲ್ತಿರೋ ವಿದ್ಯೆಗೆ ನಾನು ಗೌರವ ಕೊಡ್ಬೇಕಲ್ವಣ? ಹೆಂಗೋ ಬಿಡಪ್ಪ, ದೇವ್ರು ಒಳ್ಳೇದು ಮಾಡಲಿ. ನಿನಗೂ ಮಕ್ಕಳವೇ, ದೇವ್ರು ಒಳ್ಳೇದು ಮಾಡಲಿ ಕಣಪ್ಪ. ನಿಜವಾಗ್ಲೂ ಅವ್ನು ಮಾತು ಕಟ್ಕೊಂಡು ಇವತ್ತು ನೀನು ಏನಾರೇ ಸರಿಯಾಗಿ ಪಾಯಿಂಟ್ ತೋರಿಸ್ನಿಲ್ಲ ಅಂದಿದ್ರೆ ನಮ್ಗೆ ಗತಿ ಏನಪ್ಪ? ಕೊಂಡಾಡ್ತಾ ಕುಂತಾರೆ ಕಣ ಮರಿಯ. ಯಾರು ಪಾಯಿಂಟ್ ಕಂಡಿಡ್ದವ್ರು ಅಂತವ ಬಿಡು. ನಿನ್ನ ಕೈ ಕೊಡ್ಬೇಕು, ಕೈ ಗುಣಕತೆ ಇಲ್ಲಿ ಗಂಟ್ಲುವೆ ಒಬ್ಬರು ಒಂದು ಬೋರು ನಿನ್ನ ಕೈಲಿ ಪೇಲಾಗಿ ನೀವಲ್ಲ, ಅದೇ ನಂಗೆ ಒಂಥರ ಸಂತೋಷಕರ. ಏನೋ ಅಣ್ಣ, ಏನು ಕೈ ಗುಣವೋ ಏನೋ ಅತ್ತಾಗೆ ಅಣ್ಣ ಹೊಟ್ಟೆ ಪಡ್ಕೋಣ. ಈಗ ಸುಮ್ಮನೆ ನಾನೇನು ಪುಕ್ಸಟ್ಟೆ ಮಾಡ್ಕೊಟ್ಟಣ, ಯಾರಿಗೆ ಮಾಡ್ಕೊಟ್ರೆ ಕೊಡ್ತಾರೆ ಕಣ. ನಾನು ಅವ್ರಾಗ ಅವರು ಬಾಯ್ ಬಿಟ್ಟು ಎಷ್ಟಪ್ಪ ಅಂದರೆ 500,000 ಅಂತೀನಿ. ಯಾರು ಬೇಡ ಇಲ್ಲಿ ಗಂಟ್ಲುವೆ. ನಿಜ ಹೇಳ್ಬೇಕು ಅಂದರೆ ಒಬ್ಬರು ಒಂದು ಬಾಯ್ ಬಿಟ್ಟು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತವ. ನಿಜವಾಗ್ಲೂ ಒಬ್ಬರು ಬಾಯ್ ಬಿಟ್ಟು ಕೇಳಿಲ್ಲ ಕಣ್ಣ. ಅವ್ರು ಕೂಸಿ ಎಷ್ಟು ಕೊಡಬೇಕು ಅನ್ನಿಸ್ತದೆ ಎತ್ತಿಗೆ ಸುಮ್ಮನೆ ಕೊಡ್ತಾರದ ಕಣ್ಣ. ಹಿಂಗೆ ರುಣ್ಣಂಗೆ ಭಾಳ ಒಳ್ಳೆ ಮಕ್ಳು ನೋಡ ನಿನ್ನ ಮಕ್ಕಳು. ಭಾಳ ಡೀಸೆಂಟಾಗಿ ಅವರೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೆಂಗೋ ಏನೋ ಆರಂಭ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಹೆಂಗೋ ಚೆನ್ನಾಗಿರ್ತಾರ. ಸರಿ ಕಣಪ್ಪ, ಆಯಿತು. ಸರಿ, ಸಂಜೆ ಮೇಲೆ ಊಟಕ್ಕೆ ಬರೋ. ನಿಮ್ಮ ಅಕ್ಕ ಮೇಲೆ ಬೇಜಾರು ಮಾಡ್ಕೊತಾಳೆ ಬರ್ದಂಗೆ ಉಳ್ಕೊಬಿಟ್ಟು. ಆಯಿತು ಅಣ್ಣ, ಬರ್ತೀನಿ, ಖಂಡಿತವಾಗ್ಲೂ ಬರ್ತೀನಿ. ಪ್ರೀತಿ ವಿಶ್ವಾಸನ ಕಾರ್ಯರ ಮನೆಗೆ ನಾನು ಬರ್ತೀನಿ ಕಣ. ಒಳ್ಳೇದಾಗಲಿ ಕಣಪ್ಪ. ಸರಿ, ಮತ್ತೆ ಬಂದ್ಬಿಡು ಸಂಜೆ ಮೇಲೆ. ಆಯಿತು ಅಣ್ಣ, ಬರ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.